ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 64, ನವೆಂಬರ್ 14, 2020. ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ಬೇಹುಗಾರಿಕೆಯಿಂದ ಬಯಲಿಗೆ ಬಂದ ಬಂಧು, ಭಾಗ 1. ಆಧುನಿಕ ಜಗತ್ತಿನ ವಿದ್ಯಮಾನಗಳಲ್ಲಿ ಅತ್ಯಂತ ಕಠಿಣವೂ ಸಂಕೀರ್ಣವೂ ಆದದ್ದು ಯುದ್ಧ. ಯುದ್ಧದ ಸಿದ್ಧತೆಗಳಿಗೆ, ಅದನ್ನು ನಡೆಸುವುದಕ್ಕೆ, ಯುದ್ಧದ ವೇಳೆಯಲ್ಲಿ ಆಗುವ ಬೇಹುಗಾರಿಕೆಗೆ, ಯುದ್ಧ ಮುಗಿದ ನಂತರ ಆಗಬೇಕಾದ ಪುನರ್ನಿರ್ಮಾಣಕ್ಕೆ ಬೇಕಾದ ತಯಾರಿ, ಆಗುವ ವೆಚ್ಚ ಸಾಮಾನ್ಯದ್ದಲ್ಲ. ಯುದ್ಧವನ್ನು ಗೆಲ್ಲಲು ಪ್ರತಿಯೊಂದು ದೇಶವೂ ತನ್ನೆಲ್ಲಾ ಸಾಮರ್ಥ್ಯವನ್ನು ಮುಡಿಪಾಗಿಡುತ್ತದೆ. ಅಂತಹ ವೇಳೆಯಲ್ಲಿ ಎಷ್ಟೋ ಹೊಸ ಆವಿಷ್ಕಾರಗಳು ಜನ್ಮ ತಾಳುತ್ತವೆ. ಇಂದಿನ ದಿನ ನಮ್ಮ ಮನೆಯಂಗಳದಲ್ಲಿ ಇರುವ ಎಷ್ಟೋ ತಂತ್ರಜ್ಞಾನಗಳು 2ನೇ ಮಹಾಯುದ್ಧದ ಸಮರಾಂಗಣದಿಂದ ಬಂದದ್ದು. ಅಂತೆಯೇ ಎಷ್ಟೋ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲವು ಔಷಧಗಳ ಅಭಿವೃದ್ಧಿ ಅಪಾರ ವೇಗದಿಂದ ಸಂಭವಿಸಿ, ಅದು ಪ್ರಪಂಚಕ್ಕೆ ಲಭ್ಯವಾದದ್ದು ಕೂಡ ಅದೇ ವೇಳೆಯಲ್ಲಿ. ಅಂತಹ ಒಂದು ಔಷಧದ ಕತೆ ಹೀಗಿದೆ. 1941ರಲ್ಲಿ ಜರ್ಮನಿಯ ಮೇಲೆ ಸದಾ ನಿಗಾ ಇಟ್ಟಿದ್ದ ಅಮೆರಿಕದ ಬೇಹುಗಾರರು ಒಂದು ವಿಚಿತ್ರ ಸಂಗತಿಯನ್ನು ವರದಿ ಮಾಡಿದ್ದರು. ಅರ್ಜೆಂಟೀನಾ ದೇಶದ ಕಸಾಯಿಖಾನೆಗಳಿಂದ ಜರ್ಮನಿ ಏಕಾಏಕಿ ಸ್ವಲ್ಪ ಕಂದು ಬಣ್ಣದ ಸಣ್ಣ ಟೋಪಿಯಂತಹ ಅಂಗಗಳನ್ನು ಬೃಹತ್ ಪ್ರಮಾಣದಲ್ಲಿ ಖರೀದಿ ಮಾಡುತ್ತಿದೆ ಎಂದು ತಿಳಿಸಿದರು. ಆ ಬೇಹುಗಾರಿಕೆಗೆ ಆ ಅಂಗದ ಹೆಸರೂ ತಿಳಿದಿರಲಿಲ್ಲ. ಆ ಬೇಹುಗಾರರಲ್ಲಿ ಒಬ್ಬರು ಆ ಅಂಗದ ಚಿತ್ರ ಬಿಡಿಸಿ ತೋರಿದರು. ಸೇನೆಯ ವೈದ್ಯರು ಕೂಡಲೇ ಅದು ಕಿಡ್ನಿಗಳ ಮೇಲೆ ಟೋಪಿಯಂತೆ ಕೂತಿರುವ ಅಡ್ರೆನಲ್ ಗ್ರಂಥಿ ಎಂದು ಪತ್ತೆ ಮಾಡಿದರು. ಆದರೆ ಆ ಅಂಗದಿಂದ ಜರ್ಮನಿಗೆ ಏನು ಪ್ರಯೋಜನ ಎಂಬುದು ತಿಳಿಯಲಿಲ್ಲ. ಕೂಡಲೇ ಅಮೆರಿಕದ ಯಾವುದಾದರೂ ವೈದ್ಯ ಸಂಶೋಧಕರು ಅಡ್ರೆನಲ್ ಗ್ರಂಥಿಯ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದಾರೆಯೇ ಎಂಬ ಮಾಹಿತಿ ಪಡೆಯಲಾಯಿತು. ಮಿನೆಸೋಟಾ ಪ್ರಾಂತ್ಯದ ಮೇಯೋ ಪ್ರತಿಷ್ಠಾನದಲ್ಲಿ ಕೆಲಸ ಮಾಡುತ್ತಿದ್ದ ಜೀವರಾಸಾಯನ ವಿಜ್ಞಾನಿ ಡಾಕ್ಟರ್ ಎಡ್ವರ್ಡ್ ಕೆಂಡಲ್ ಅವರು ಸುಮಾರು ಕಾಲದಿಂದ ಈ ಅಂಗದ ಕುರಿತಾಗಿ ಸಂಶೋಧನೆ ಮಾಡುತ್ತಿದ್ದಾರೆ ಎಂದು ತಿಳಿಯಿತು. ಕೂಡಲೇ ಆ ಕೆಂಡಲ್ ಅವರನ್ನು ಸೇನೆಯ ವೈಜ್ಞಾನಿಕ ಸಂಶೋಧನಾ ಕಚೇರಿಗೆ ಕರೆಸಿದ ಸೇನಾ ನಾಯಕರು ಅಡ್ರೆನಲ್ ಗ್ರಂಥಿಯ ಬಗ್ಗೆ ಅವರನ್ನು ವಿಚಾರಿಸಿದರು. ಅದರ ಬಗ್ಗೆ ಹಲವಾರು ವಿವರಗಳನ್ನು ನೀಡಿದ ಡಾಕ್ಟರ್ ಕೆಂಡಲ್ ಆ ಗ್ರಂಥಿಯಿಂದ ಪಡೆದ ರಾಸಾಯನಿಕ ಕೆಲವೊಮ್ಮೆ ಮಾನಸಿಕ ಒತ್ತಡವನ್ನು ನಿವಾರಿಸುವ ಕೆಲಸ ಮಾಡುತ್ತದೆ ಎಂದು ತಿಳಿಸಿದರು. ಪ್ರಾಯಶಃ ಅಂತಹ ಒಂದು ಔಷಧದಿಂದ ತನ್ನ ಸೈನಿಕರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಜರ್ಮನಿ ಹವಣಿಸುತ್ತಿರಬೇಕು ಎಂದು ಅಂದಾಜು ಮಾಡಲಾಯಿತು. ಹೊರಜಗತ್ತಿಗೆ ಯಾವುದೇ ಅನುಮಾನ ಬಾರದಂತೆ ಆ ವಿಷಯದಲ್ಲಿ ಅಧ್ಯಯನ ಮುಂದುವರೆಸಲು ಡಾಕ್ಟರ್ ಕೆಂಡಲ್ ಅವರಿಗೆ ಸೂಚಿಸಿದ ಸೇನಾ ನಾಯಕರು ಮರ್ಕ್ ಔಷಧ ಕಂಪನಿಯಲ್ಲಿ ಅವರಿಗೆ ಕೆಲಸ ದೊರಕಿಸಿಕೊಟ್ಟರು. ಅಡ್ರೆನಲ್ ಗ್ರಂಥಿಯಿಂದ ಡಾಕ್ಟರ್ ಕೆಂಡಲ್ ಪಡೆಯಲು ಹವಣಿಸಿದ್ದು ಒಂದು ಸ್ಟಿರಾಯ್ಡ್ ಔಷಧ. ಮುಂದೆ ಜಗತ್ತಿನ ವೈದ್ಯಕೀಯ ಚಿಕಿತ್ಸೆಗಳ ಇತಿಹಾಸವನ್ನೇ ಬದಲಾಯಿಸಿದ ಔಷಧ ಅದು. ಅಂದಿಗೆ ಒಂದು ದಶಕದ ಹಿಂದೆ ಅಡ್ರೆನಲ್ ಗ್ರಂಥಿಯ ಸಂಶೋಧನೆಯನ್ನು ಡಾಕ್ಟರ್ ಕೆಂಡಲ್ ಆರಂಭಿಸಿದ್ದು ಕೂಡ ಒಂದು ಆಕಸ್ಮಿಕವೇ. 1929ರಲ್ಲಿ ಅಮೆರಿಕದ ವಿಖ್ಯಾತ ಮೇಯೋ ಕ್ಲಿನಿಕ್ನಲ್ಲಿ ವಾತ ರೋಗಗಳ ತಜ್ಞರಾಗಿದ್ದ ಡಾಕ್ಟರ್ ಫಿಲಿಪ್ ಹೆಂಚ್ ಅವರು ಒಂದು ಕುತೂಹಲಕಾರಿ ವಿದ್ಯಮಾನವನ್ನು ಗಮನಿಸಿದರು. ಬಹುಕಾಲದ ಸಂಧಿವಾತದಿಂದ ತೀವ್ರವಾಗಿ ಬಳಲುತ್ತಿದ್ದ ಅವರ ರೋಗಿಯೊಬ್ಬರಿಗೆ ಒಮ್ಮೆ
ಅದರ ಜೊತೆಗೆ ಕಾಮಾಲೆ ಕಾಯಿಲೆ ಕೂಡ ಬಂದಿತು. ಆ ರೋಗಿಗೆ ಇರುವ ಕಷ್ಟದ ಜೊತೆ ಇನ್ನೊಂದು ಎನ್ನುವ ಸಹಾನುಭೂತಿಯಿಂದ ಡಾಕ್ಟರ್ ಹೆಂಚ್ ಅವರು ರೋಗಿಯ ಮನೆಗೇ ಹೋಗಿ ಅವರನ್ನು ಭೇಟಿ ಮಾಡಿದರು. ಅಚ್ಚರಿಯೆಂಬಂತೆ ಆ ರೋಗಿಗೆ ಸಂಧಿವಾತದ ನೋವು ಸಾಕಷ್ಟು ಕಡಿಮೆಯಾಗಿತ್ತು. ಒಂದು ರೀತಿಯಲ್ಲಿ ಕಾಮಾಲೆ ರೋಗ ಸಂಧಿವಾತದ ತೀವ್ರತೆಯನ್ನು ಕಡಿಮೆ ಮಾಡಿತ್ತು. ಆ ರೋಗಿಗೆ ಬಹಳ ಕಾಲದಿಂದ ಚಿಕಿತ್ಸೆ ನೀಡುತ್ತಿದ್ದ ಹಲವಾರು ಔಷಧಗಳನ್ನು ಈಗಾಗಲೇ ಪ್ರಯೋಗಿಸಿದರೂ ಯಾವುದೇ ರೀತಿಯ ಪರಿಣಾಮ ನೀಡಲು ವಿಫಲರಾಗಿದ್ದ ಡಾಕ್ಟರ್ ಹೆಂಚ್ ಇದರ ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡಬೇಕೆಂದು ನಿರ್ಧರಿಸಿದರು. ಸಾಮಾನ್ಯವಾಗಿ ಸಂಧಿವಾತದ ಯಾವುದೇ ರೋಗಿಗಳಲ್ಲಿ ನೀಡುವ ಬಹಳಷ್ಟು ಔಷಧಗಳು ಬಹುಬೇಗ ತಮ್ಮ ಪ್ರಭಾವವನ್ನು ಕಳೆದುಕೊಳ್ಳುತ್ತಿದ್ದವು. ಈ ರೋಗಿಯ ವಿಷಯ ಗಮನಿಸಿದರೆ ಕಾಮಾಲೆ ಕಾಯಿಲೆ ಶರೀರದಲ್ಲಿ ಯಾವುದೋ ಒಂದು ಹೊಸ ಅಂಶವನ್ನು ಉತ್ಪತ್ತಿ ಮಾಡುತ್ತಿರಬೇಕು. ಆ ಅಂಶ ಸಂಧಿವಾತ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟಿರಬೇಕು ಎಂದು ಡಾಕ್ಟರ್ ಹೆಂಚ್ ಅಂದಾಜು ಮಾಡಿದರು. ಯಾವುದು ಈ ಅಂಶ? ಈ ಪ್ರಶ್ನೆಯ ಬೆನ್ನು ಬಿದ್ದ ಡಾಕ್ಟರ್ ಹೆಂಚ್ ಸಂಧಿವಾತದ ಕಾಯಿಲೆ ಇದ್ದ ಇತರರನ್ನು ಯಾವಾಗಲಾದರೂ ಕಾಮಾಲೆ ಆಗಿದ್ದರೆ ಅವರಲ್ಲಿ ಸಂಧಿವಾತದ ತೀವ್ರತೆ ಹೇಗೆ ಬದಲಾಗುತ್ತಿತ್ತು ಎಂಬುದನ್ನು ಗಮನಿಸಿದರು. ಕೆಲವು ಬಗೆಯ ಕಾಮಾಲೆಗಳಲ್ಲಿ ಮಾತ್ರ ಸಂಧಿವಾತದ ನೋವು ಕಡಿಮೆಯಾಗುತ್ತದೆ. ಕಾಮಾಲೆ ಗುಣವಾಗುತ್ತಿದ್ದಂತೆಯೇ ಅವರ ಸಂಧಿವಾತದ ತೀವ್ರತೆ ಮರುಕಳಿಸುತ್ತದೆ ಎಂದು ಅರಿತರು. ಈ ನಿಟ್ಟಿನಲ್ಲಿ ಇನ್ನೂ ಕೆಲವು ಕಾಯಿಲೆಗಳು ಸಂಭವಿಸಿದಾಗ ಕೂಡ ಸಂಧಿವಾತದ ತೀವ್ರತೆ ಇಳಿಯುತ್ತದೆ ಎಂದು ತಿಳಿಯಿತು. ಹೆಚ್ಚು ವಿಷಯಗಳನ್ನು ಅರಿತಂತೆಲ್ಲ ಈ ಪ್ರಶ್ನೆ ಹೆಚ್ಚು ನಿಗೂಢವಾಯಿತು. ಈ ಸಂಶೋಧನೆಯಲ್ಲಿ ಸಹಾಯ ಮಾಡಬಲ್ಲವರಿಗಾಗಿ ಡಾಕ್ಟರ್ ಹೆಂಚ್ ಹುಡುಕಾಟ ನಡೆಸಿದರು. 1929ರಲ್ಲಿ ಡಾಕ್ಟರ್ ಕೆಂಡಲ್ ಥೈರಾಯ್ಡ್ ಗ್ರಂಥಿಯ ಬಗ್ಗೆ ಅಧ್ಯಯನ ಮಾಡುತ್ತಿದ್ದರು. ಆದರೆ ಅಡ್ರಿನಲ್ ಗ್ರಂಥಿಯ ವಿಷಯದಲ್ಲಿ ಕೆಲಸ ಮಾಡುತ್ತಿದ್ದ ತಮ್ಮ ಸಹೋದ್ಯೋಗಿ ಡಾಕ್ಟರ್ ಮೇಸನ್ ಅವರಿಗೆ ನೆರವಾಗುವ ಉದ್ದೇಶದಿಂದ ಕೆಲವು ಕಾಲ ಅವರ ಜೊತೆ ಕೆಲಸ ಮಾಡಿದ ಡಾಕ್ಟರ್ ಕೆಂಡಲ್ ಅವರನ್ನು ಅಡ್ರಿನಲ್ ಇನ್ನಿಲ್ಲದಂತೆ ಆಕರ್ಷಿಸಿತು. ಥೈರಾಯ್ಡ್ ಅನ್ನು ಬಿಟ್ಟು ಅಡ್ರಿನಲ್ ಅಧ್ಯಯನಕ್ಕೆ ಬಂದ ಅವರು ಅಡ್ರಿನಲ್ ಗ್ರಂಥಿಯ ಮಧ್ಯದ ಪದರದಿಂದ ಕೆಲವು ರಾಸಾಯನಿಕ ಸಂಯುಕ್ತಗಳನ್ನು ಪಡೆದರು. ಆದರೆ ಅಷ್ಟು ಸಂಕೀರ್ಣ ರಚನೆಯ ರಾಸಾಯನಿಕಗಳನ್ನು ಅವರು ಅಲ್ಲಿಯವರೆಗೆ ನೋಡಿರಲೇ ಇಲ್ಲ. ಅವುಗಳ ರಚನೆಯನ್ನು ಪತ್ತೆ ಮಾಡಲು ಬೇರೆ ತಜ್ಞರೇ ಬೇಕೆಂದು ನಿರ್ಧರಿಸಿದರು. ಆದರೆ ಅವರಿಗೆ ಅರಿವಿಲ್ಲದಂತೆ ಝೂರಿಕ್ನ ರಸಾಯನ ತಜ್ಞ ಡಾಕ್ಟರ್ ತಡೆಯುಜ್ ರಿಕ್ಸ್ಟೀನ್ ಈ ಕೆಲಸವನ್ನು ಈಗಾಗಲೇ ಆರಂಭಿಸಿ ಸಾಕಷ್ಟು ಮುಂದುವರೆದಿದ್ದರು. 1932ರಲ್ಲಿ ವೋಟ್ಟೋ ರೋಸೆನಿಮ್ ಮತ್ತು ಹರಾಲ್ಡ್ ಕಿಂಗ್ ಅವರು ಈ ರೀತಿಯ ಸಂಯುಕ್ತಗಳ ಮೂಲಭೂತ ರಚನೆಯನ್ನು ಪತ್ತೆ ಮಾಡಿ ಅದನ್ನು ಸ್ಟಿರಾಲ್ ಎಂದು ಕರೆದರು. ಮುಂದೆ 1936ರಲ್ಲಿ ಈ ಸ್ಟಿರಾಲ್ಗಳ ರಚನೆಯನ್ನು ಹೋಲುವ ಯಾವುದೇ ಸಂಕೀರ್ಣ ರಾಸಾಯನಿಕಕ್ಕೂ ಸ್ಟಿರಾಯ್ಡ್ ಎಂಬ ಹೆಸರು ಬಂದಿತು. ಈ ಮಧ್ಯೆ ಡಾಕ್ಟರ್ ಕೆಂಡಲ್ ಮತ್ತು ಡಾಕ್ಟರ್ ರಿಸ್ಟೀನ್ ಅವರುಗಳು ಸ್ವತಂತ್ರವಾಗಿ ಸುಮಾರು 28 ವಿವಿಧ ಬಗೆಯ ಸ್ಟಿರಾಯ್ಡ್ ಸಂಯುಕ್ತಗಳನ್ನು ಪತ್ತೆ ಮಾಡಿದ್ದರು. ಆದರೆ ಅವುಗಳಲ್ಲಿ ಯಾವುದೇ ಒಂದು ಸಂಯುಕ್ತವೂ ಹೆಚ್ಚಿನ ಪ್ರಮಾಣದಲ್ಲಿ ದೊರೆತಿರಲಿಲ್ಲ. ಹೀಗಾಗಿ ಯಾವುದೇ ಸ್ಟಿರಾಯ್ಡ್ನ ವಿಸ್ತೃತ ಅಧ್ಯಯನ ನಡೆದಿರಲಿಲ್ಲ. ಆದರೆ ನಿಧಾನವಾಗಿ ಸ್ಟಿರಾಯ್ಡ್ಗಳ ರಾಸಾಯನಿಕ ರಚನೆ ಅರ್ಥವಾದಂತೆಲ್ಲ ಅದನ್ನು ಬೇರೆ ಬೇರೆ ಮೂಲಗಳಿಂದ ಹೇಗೆ ಪಡೆಯಬಹುದು, ಒಂದು ಬಗೆಯ ಸ್ಟೀರಾಯ್ಡ್ ಅನ್ನು ಪ್ರಯೋಗಾಲಯದಲ್ಲಿ ಬೇರೊಂದು ಸ್ಟೀರಾಯ್ಡ್ ಆಗಿ ಪರಿವರ್ತನೆ ಮಾಡುವುದು ಹೇಗೆ ಎಂಬುದನ್ನು ಅರಿಯಲಾಯಿತು. ಮುಂದಿನ ಭಾಗವನ್ನು ಸೋಮವಾರದ ಸಂಚಿಕೆಯಲ್ಲಿ ಕೇಳೋಣ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ
ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.